ಯಾವ ಕಡೆ ಕಣ್ಣಾಯಿಸಿದ್ರು ದ್ರಾಕ್ಷಿಯೇ. ಹಸಿರು, ಕೆಂಪು, ಕಪ್ಪು, ಜಂಬೂ ದ್ರಾಕ್ಷಿ, ಈ ರೀತಿ ನಾನಾ ವಿಧದ ವಿಭಿನ್ನ ದ್ರಾಕ್ಷಿಗಳು. ಯಾವುದನ್ನ ತಿನ್ನೋದು, ಯಾವುದನ್ನ ಬಿಡೋದು ಅಂತ ಯೋಚನೆ ಮಾಡಿ ಇನ್ನೊಂದು ಕಡೆ ನೋಡಿದ್ರೆ ವೆರೈಟಿ ಕಲ್ಲಂಗಡಿ ಹಣ್ಣುಗಳು. ಎಸ್, ಇದು ರಾಜ್ಯ ರಾಜಧಾನಿಯಲ್ಲಿ ನಡೆಯುತ್ತಿರುವ ದ್ರಾಕ್ಷಿ ಕಲ್ಲಂಗಡಿ ಹಣ್ಣಿನ ಮೇಳ. ಇದು ನಡೆಯುತ್ತಿರೋದು ಹಡ್ಸನ್ ವೃತ್ತದಲ್ಲಿರುವ ಹಾಪ್ಕಾಮ್ಸ್ನಲ್ಲಿ. ಈ ಮೇಳ ಫೆಬ್ರವರಿ 29ರವರೆಗೂ ನಡೆಯಲಿದ್ದು, ರೈತರಿಂದ ನೇರವಾಗಿ ಪಡೆದು ಗ್ರಾಹಕರಿಗೆ 10% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ದ್ರಾಕ್ಷಿ ಮೇಳದಲ್ಲಿ 11 ಬಗೆಯ ತಳಿಗಳು ಇದ್ದು, ಬಾಗಲಕೋಟೆ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಿಂದ ತರಿಸಲಾಗಿದೆ. ಹಾಗೂ ಬೆಂಗಳೂರು ನೀಲಿ, ಶರದ್ ಸೀಡ್ಲೆಸ್, ಕೃಷ್ಣ ಶರದ್, ಥಾಮ್ಸನ್ ಸೀಡ್ಲೆಸ್, ಸೋನಾಕ, ಜಂಬೂ ಶರದ್, ಆಸ್ಟ್ರೇಲಿಯಾ ರೆಡ್ ಗ್ಲೋಬ್ ತಳಿಗಳನ್ನ ಮಾರಾಟ ಮಾಡಲಾಗುತ್ತಿದೆ. ತಾರೀಕು 19ನೇ ತಾರೀಕಿಂದ ಶುರುವಾಗಿದೆ, 29ವರೆಗೂ ಇರುತ್ತೆ. ಇದು ಸುಮಾರು ಒಂದು 15-20 ವರ್ಷದಿಂದ ಮೇಳ ಮಾಡ್ತಾ ಇದ್ದೀವಿ. ಇಲ್ಲೇ ಮಾಡ್ತಾ ಇದ್ದೀವಿ. ಅವಾಗಿಂದ ಸ್ಟಾರ್ಟಿಂಗಿಂದನೂ ಇಲ್ಲೇ ಮೇಳ ಮಾಡ್ತಾ ಇದ್ದೀವಿ. ದ್ರಾಕ್ಷಿ ಮೇಳ, ಕಲ್ಲಂಗಡಿ ಮೇಳ ಅನ್ನೋದು ಗ್ರಾಹಕರಿಗೆ ಹತ್ರ ಆಗುತ್ತೆ, ತೊಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ರೈತರಿಂದ ಬರುವಂಥ ಐಟಮ್ಸ್ ಇದು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಈ ಪ್ಲೇಸ್ ಚೆನ್ನಾಗಿದೆ ಅಂತ ದ್ರಾಕ್ಷಿ ಮೇಳ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಪ್ಲೇಸ್ ಅಂತೇಳಿ ವರ್ಷ ಇಲ್ಲೇ ಮಾಡ್ತಾರೆ. 11 ವೆರೈಟಿ ದ್ರಾಕ್ಷಿ ಇದೆ. ಚೆನ್ನಾಗಿರೋ ಒರಿಜಿನಲ್ ಚೆನ್ನಾಗಿರೋ ಜಂಬೋ ದ್ರಾಕ್ಷಿ ಅಂತ ಒಂದು ಸ್ಪೆಷಲ್ ಬಂದಿದೆ. ಆಮೇಲೆ ಪ್ಲೇನ್ ದ್ರಾಕ್ಷಿ ಅಂತ ಬಂದಿದೆ. ಆಮೇಲೆ ಸೂಪರ್ ಸೋನಿಕಾ ಅಂತ ಬಂದಿದೆ. ಆಮೇಲೆ TS ಸೀಡ್ಲೆಸ್ ಅಂತೇಳಿ 11 ವೆರೈಟಿ ದ್ರಾಕ್ಷಿ ಇದೆ. ಮೂವ್ ಆಗ್ತಾ ಇದೆ. 3 ವೆರೈಟಿ, ನಾಮದಾರಿ, ಕಿರಣ ಮತ್ತು ಯೆಲ್ಲೋ, ಸ್ಪೆಷಲ್ಲು ಯೆಲ್ಲೋ ಕಲ್ಲಂಗಡಿ ಇದೆ. ಅದು ಚೆನ್ನಾಗಿ ಹೋಗ್ತಾ ಇದೆ. ಯೆಲ್ಲೋ ಕಲ್ಲಂಗಡಿನೂ ಮತ್ತು ಗ್ರೀನು ಮತ್ತು ಇದು ಕಿರಣ 3 ಹೋಗ್ತಾ ಇದೆ. ಅದು ವೈಟು, ಬ್ಲ್ಯಾಕ್, ರೆಡ್ ಚೆನ್ನಾಗಿ ಹೋಗ್ತಾ ಇದೆ. ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಸ್ಪೀಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗ್ರಾಹಕರು ನಾವು ಪ್ರತಿ ವರ್ಷ ನಡೆಯುವ ದ್ರಾಕ್ಷಿ ಮೇಳಕ್ಕಾಗಿ ಕಾಯ್ತಾ ಇರ್ತೀವಿ. ನೇರವಾಗಿ ರೈತರಿಂದ ತೆಗೆದುಕೊಳ್ಳುವ ನೈಸರ್ಗಿಕವಾದ ಹಣ್ಣುಗಳಿವು ಹಾಗೂ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ನೋಡಿದ್ನಲ್ಲ, ಇದು ಒಂದು ಸರ್ಕಾರಿ ಅಂಗಡಿ ಆಗ್ಬಿಟ್ಟು ಡೈರೆಕ್ಟ್ ಫಾರ್ಮರ್ಗಳಿಂದ ಇವರಿಗೆ ಈ ಶಾಪಿಗೆ ಬರೋದ್ರಿಂದ ಕಸ್ಟಮರ್ಗಳಿಗೂ ಒಳ್ಳೆ ಇದು ಆರ್ಗ್ಯಾನಿಕ್ ಇದೆ ಎಲ್ಲ ಫ್ರೂಟ್ಸು. ಬಟ್ ಎಸ್ಪೆಷಲಿ ದ್ರಾಕ್ಷಿ ತುಂಬ ವೆರೈಟಿ ಇದೆ, ತುಂಬ ಟೇಸ್ಟು ಇದೆ, ಆರ್ಗ್ಯಾನಿಕ್ ಆಗಿದೆ. ಪೌಡ್ರು ಇದು ಈಗೆಲ್ಲ ಇದು ಮಾಡ್ತಾರಲ್ಲ, ಫರ್ಟಿಲೈಸ್ ಅದೆಲ್ಲ ಹಾಕಿಲ್ಲ. ಹಾಗಾಗಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಇದು ಶಾಪ್ ಸರ್ಕಾರದ ಕಡೆಯಿಂದ ಇದೆ. ಹಾಪ್ಕಾಮ್ಸ್ ಅನಿಸುತ್ತೆ. ಸೊ ನೈಸ್. ಅಲ್ಲ, ಮುಂಚೆ ಎಲ್ಲನೂ ಸ್ವಲ್ಪ ಜಾಸ್ತಿ ಬರೋದು ಬಾಕ್ಸು ಅದೆಲ್ಲ. ಈಗ ಯಾಕೋ ನನಗೆ ಸ್ವಲ್ಪ ಕಮ್ಮಿ ಇದೆ ಅನಿಸ್ತಾ ಇದೆ. ಆದರೂ ಪ್ರತಿ ವರ್ಷ ನಾನು ತಗೋತಾ ಇದ್ದೆ. ಪ್ರತಿ ವರ್ಷ ಒಂದೊಂದು ಬಾಕ್ಸೇ ತೊಗೊಂಡೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೇರೆ ಕಡೆ ಅಂತ ಅಂದರೆ ಆಚೆ ಕಡೆ ಇಟ್ಟಿರ್ತಾರೆ, ಇಲ್ಲೆಲ್ಲ ಫಾರಮ್ ಇದರಿಂದನೇ ಬರುತ್ತೆ. ಹಂಗಾಗಿ ಫ್ರೆಶ್ ಆಗಿರುತ್ತೆ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಡೈರೆಕ್ಟ್ ರೈತರಿಂದನೇ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಹಂಗಾಗಿ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮೇಡಮ್. ಕೆಲವೊಂದು ತುಂಬ ಸ್ವೀಟ್ ಇದೆ, ಕೆಲವೊಂದು ಸ್ವಲ್ಪ ಕಮ್ಮಿ ಇರುತ್ತೆ ಸ್ವೀಟ್ನೆಸ್ಸು. ಚೆನ್ನಾಗಿದೆ. ಜನ ಎಲ್ಲರೂ ಬಂದು ಇಂಥ ಕಡೆ ತಗೊಂಡ್ರೆ ಒಳ್ಳೇದು. ಒಟ್ಟಾರೆ ಈ ಬಾರಿ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಫಸಲು ತುಂಬಾ ಚೆನ್ನಾಗಿದೆ. ಗ್ರಾಹಕರು ಸಹ ಖುಷಿಯಾಗಿದ್ದಾರೆ. ನೀವೇನಾದ್ರೂ ದ್ರಾಕ್ಷಿ, ಕಲ್ಲಂಗಡಿ ಖರೀದಿ ಮಾಡಲು ಮುಂದಾಗಿದ್ರೆ ಈ ಮೇಳಕ್ಕೆ ಬನ್ನಿ. ಇನ್ನು ಫೆಬ್ರವರಿ 29ರವರೆಗೂ ಮೇಳ ನಡೆಯಲಿದ್ದು, ಮಾರುಕಟ್ಟೆಗಿಂತ ಕಡಿಮೆ ಬೆಲೆಯಲ್ಲಿ ಹಣ್ಣು ಖರೀದಿಸಬಹುದು.